ಮುಂಬೈ ವರ್ಸಸ್ KKR IPL ಸೀಸನ್ 2026 ಸೀಸನ್ 19ರ ಎರಡನೇ ಪಂದ್ಯ ಮುಂಬೈ ವರ್ಸಸ್ KKR ನಲ್ಲಿ ಮುಂಬೈ ಗೆದ್ದಿದೆ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಮುಂಬೈ ಇಂಡಿಯನ್ಸ್ ಎರಡು ಪ್ರಮುಖವಾದಂತಹ ಪ್ರಾಬಲ್ಯತನ ಹೊಂದಿದೆ. ಏನಪ್ಪಾ ಅಂತಂದರೆ ಈ ಒಂದು 12ರಿಂದ 13 ಸೀಸನ್ಗಳಲ್ಲಿ ಒಂದೇ ಒಂದು ಬಾರಿಯೂ ಸಹಿತ ಮೊದಲ ಪಂದ್ಯವನ್ನು ಗೆದ್ದಿರಲಿಲ್ಲ. ಅಂದರೆ IPL ಸೀಸನ್ಗಳಲ್ಲಿ ಮೊದಲನೇ ಪಂದ್ಯಗಳನ್ನು ಯಾವುದೇ ಕಾರಣಕ್ಕೂ ಗೆದ್ದಿರಲಿಲ್ಲ. ಈ 12ರಿಂದ 13 ವರ್ಷ ಆದಮೇಲೆ ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿದ್ದಾರೆ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಮುಂಬೈ ಇಂಡಿಯನ್ಸ್ ಅವರು ಇದೇ 12ರಿಂದ 13 ವರ್ಷಗಳಲ್ಲಿ, ಅಂದರೆ 12ರಿಂದ 13 ಸೀಸನ್ಗಳಲ್ಲಿ 220 ಸ್ಕೋರನ್ನು ಯಾವತ್ತೂ ಕೂಡ ಚೇಸ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅವರು ಈ ರೀತಿಯಾಗಿ ಚೇಸ್ ಮಾಡಿದರು. ನಾವು ಈಗಾಗಲೇ ಹೇಳಿದ್ದೆ, ಏನೋ ವಾಂಖೇಡೆ ಸ್ಟೇಡಿಯಮ್ಮಲ್ಲಿ ಏನು ನಡೆದಿದೆ. ವಾಂಖೇಡೆ ಸ್ಟೇಡಿಯಮ್ಮು ಮತ್ತು ಅವರಿಗೆ ಒಂದು ಒಳ್ಳೆ ಹೋಮ್ ಗ್ರೌಂಡ್ ಆಗಿತ್ತು. ಅದ್ರ ಜೊತೆಗೆ ವಾಂಖೇಡೆ ಸ್ಟೇಡಿಯಂ ಒಂದು ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಚೇಸಿಂಗನ್ನು ಆಯ್ಕೆ ಮಾಡ್ಕೊಂಡವ್ರಿಗೆ ಸಖತ್ತಾಗಿ ಗೆಲ್ಲುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಮುಖ್ಯವಾಗಿ ಇಲ್ಲಿ ಮುಂಬೈ ಇಂಡಿಯನ್ಸರು ಸುಲಭವಾಗಿ ಒಂದು ಮ್ಯಾಚನ್ನು ಗೆದ್ದರು. ಒಂದು ಕಡೆ ಟಕ್ ಆಫರ್ ಕೂಡ ಇತ್ತು. ಅದ್ರ ಜೊತೆಗೆ KKRನ ನಾವು ನೋಡೋದಾದರೆ KKR ಅವರು ಕೂಡ ಒಳ್ಳೆ ಬ್ರಿಲಿಯಂಟಾಗಿ ಆಟ ಆಡಿದ್ದಾರೆ. 220 ರನ್ಗಳನ್ನು ಹೊಡೆದಿದ್ದಾರೆ 20 ಓವರ್ಗಳಲ್ಲಿ. ಇನ್ನು ಮುಂಬೈ ಇಂಡಿಯನ್ಸ್ ಅವರು 224 ರನ್ಗಳನ್ನು ಕೇವಲ 19 ಓವರ್ ಮತ್ತು ಒಂದು ಬಾಲ್ನಲ್ಲಿ ಚೇಸನ್ನು ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಸ್ಟಾರ್ಟಿಂಗಿಂದ ನಾವು ನೋಡ್ಕೊತಾ ಬರೋಣ. ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ ಅವರು ಟಾಸನ್ನು ಗೆಲ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗನ್ನು ಚೂಸ್ ಮಾಡ್ತಾರೆ. ಅದಾದಮೇಲೆ KKR ಬ್ಯಾಟಿಂಗಿಗೆ ಬರುತ್ತೆ. ಫಸ್ಟು ಬ್ಯಾಟಿಂಗಿಗೆ KKR ಬಂದಾಗ ಅಜಿಂಕ್ಯ ರಹಾನೆ ಮತ್ತು ಫಿನ್ ಅಲೆನ್ ಅವರು ಬ್ರಿಲಿಯಂಟಾಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಫಸ್ಟ್ ಹಾಫ್ ಆಫ್ ದಿ ಏನು ಪವರ್ ಪ್ಲೇ ಇರುತ್ತೆ 5 ಓವರ್ಗಳ ಕಾಲ ಸಖತ್ತಾಗಿ ಆಟನ ಆಡ್ತಾರೆ. ಆದರೆ 6ನೇ ಓವರಲ್ಲಿ ಫಿನ್ ಅಲೆನ್ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಬರ್ತಾರೆ. ಅವರು ಕೂಡ ಅಷ್ಟರ ಮಟ್ಟಿಗೆ ಏನು ಪರ್ಫಾರ್ಮೆನ್ಸನ್ನು ನೀಡಲ್ಲ. ಆಮೇಲೆ ಬರ್ತಾರೆ ರಘುವಂಶಿ ಅವರು, ಒಳ್ಳೆ ಸೂಪರಾಗಿ ಆಟವನ್ನು ಆಡ್ತಾರೆ. ಒಬ್ಬ ಯಂಗ್ಸ್ಟರ್ ಯಾವ ಥರ ಆಟ ಆಡಬೇಕೋ ಆ ರೀತಿಯಲ್ಲಿ ಸಖತ್ತಾಗಿ ಆಟ ಆಡ್ತಾರೆ. ಅದ್ರ ಜೊತೆಗೆ ನಾವು ನೋಡೋದಾದರೆ ಅಜಿಂಕ್ಯ ರಹಾನೆ ಅವರು ಕೂಡ ಒಬ್ಬ ಕ್ಯಾಪ್ಟನ್ಗೆ ಏನೆಲ್ಲ ಪ್ರೆಸರ್ಗಳು ಇದ್ದರೂ ಸಹಿತ ಸೂಪರಾಗಿ ಅವರು ಕೂಡ ಒಳ್ಳೊಳ್ಳೆ ಶಾಟ್ಸ್ಗಳನ್ನು ಆಡ್ತಾರೆ. ಇದ್ರ ಜೊತೆಗೆ ನಾವು ನೋಡೋದಾದರೆ ಕೇವಲ 8 ಓವರ್ಗಳಲ್ಲಿ 100ಕ್ಕಿಂತ ಹೆಚ್ಚು ರನ್ಗಳನ್ನು KKR ಅವರು ನೀಡ್ತಾರೆ. ಇನ್ನು KKR 220 ರನ್ಗಳನ್ನು ಟಾರ್ಗೆಟ್ ಆಗಿ ನೀಡುತ್ತೆ. ಮುಖ್ಯವಾಗಿ ಅಜಿಂಕ್ಯ ರಹಾನೆ ಅವರು ಕೇವಲ 36 ಬಾಲ್ಗಳಲ್ಲಿ 61 ರನ್ಗಳನ್ನು ಚಿಂದಿ ಚಿತ್ರಾನ್ನ ಅನ್ನೋ ರೀತಿಯಲ್ಲಿ ಸಖತ್ತಾಗಿ ಆಟ ಆಡ್ತಾರೆ. ಇನ್ನೊಂದು ಕಡೆ ರಘುವಂಶಿ ಅವರು ಸಹಿತ ಒಬ್ಬ ಯಂಗ್ಸ್ಟರ್ ಆಗಿ 32 ಬಾಲ್ಗೆ 54 ರನ್ಗಳನ್ನು ಹೊಡಿತಾರೆ. ಇದಕ್ಕೆ ಸಾಥಾಗಿ ಕೊನೆ ಓವರಲ್ಲಿ ಅಂದರೆ ಡೆತ್ ಓವರ್ಸ್ಗಳಲ್ಲಿ ರಿಗ್ಗು ಸಿಂಗ್ ಅವರು ಸಹಿತ 38 ರನ್ಗಳನ್ನು ಹೊಡಿತಾರೆ. ಇದು ಒಂದು ಕಡೆ KKRಗೆ ಪ್ಲಸ್ ಪಾಯಿಂಟ್ ಆಯಿತು. 226 ಐ ಸ್ಕೋರ್ ಮಾಡೋದಕ್ಕೆ ಒಂದು ಕಡೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಇದೆಲ್ಲ KKRನ ವಿಷಯ. ಇನ್ನು ಮುಂಬೈ ವಿಷಯಕ್ಕೆ ಬರೋದಾದರೆ ಲೆಜೆಂಡರಿ ಆಟಗಾರರು ಅಂತ ಆಗಿರುವಂತಹ ರೋಹಿತ್ ಶರ್ಮಾ ಅವರು ಎಲ್ಲರೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಈಗಿರಬೇಕಾದ್ರೆ ಈಗಾಗಲೇ 1 ವರ್ಷ ಆಯಿತು T20 ವರ್ಲ್ಡ್ ಕಪ್ ಮುಗಿದೋಗಿ. ಈ ಬಾರಿ T20 ವರ್ಲ್ಡ್ ಕಪ್ಪಲ್ಲಿ ಈಗಾಗಲೇ ರೋಹಿತ್ ಶರ್ಮಾ ಅವರು ಆಡಿಲ್ಲ. ಮುಂದಿನ ಬಾರಿ ಕೂಡ ಆಡ್ಬೋದು. ಅಷ್ಟರ ಮಟ್ಟಿಗೆ ಈಗಲೂ ಕೂಡ ರೋಹಿತ್ ಶರ್ಮಾ ಅವರು ಫಾರ್ಮಲ್ಲಿದ್ದಾರೆ. ನೀವು ನೋಡ್ಬೋದು, ಬರೀ 38 ಬಾಲ್ಗಳಲ್ಲಿ 78 ರನ್ಗಳನ್ನು ಹೊಡೆದಿದ್ದಾರೆ. ಪುಲ್ ಶಾಟ್ ಆಗಿರ್ಬೋದು, ಸ್ವೀಪ್ ಶಾಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿನ್ನೆ ದಿನ ಅಚ್ಚುಕಟ್ಟಾಗಿ ಒಬ್ಬ ಪ್ಲೇಯರ್ 1 ವರ್ಷ ಆಡಿಲ್ಲ ಅಂತಂದರೂ ಕೂಡ ಈ ರೀತಿಯಾಗಿ ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ ಅಂತಂದರೆ ಅವರ ಎನರ್ಜಿ, ಅವರ ಸ್ಟ್ರೆಂತು ಮತ್ತು ಅವರ ಕ್ರಿಕೆಟ್ ಮೇಲಿರುವಂಥ ಡೆಡಿಕೇಶನ್ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ರೋಹಿತ್ ಶರ್ಮಾ ಅವ್ರಿಗೆ ಒಂದು ಸಾಥಾಗಿ ರಿಯಾನ್ ರಿಕ್ಲೆಟನ್ ಆಗಿರ್ಬೋದು, ಅವರು ಕೂಡ ನಿನ್ನೆ ಸೂಪರಾಗಿ ಆಡಿದ್ರು. ಒಳ್ಳೊಳ್ಳೆ ಶಾಟ್ಸ್ಗಳನ್ನು ಕೂಡ ಆಡಿದ್ರು. ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ ರಿಯಾನ್ ರಿಕ್ಲೆಟನ್ ಅವರು ಬರೀ 43 ಬಾಲ್ಗಳಲ್ಲಿ 81 ರನ್ಗಳನ್ನು ಹೊಡಿತಾರೆ. ಇದು ಮುಂಬೈ ಇಂಡಿಯನ್ಸ್ಗೆ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ದೆ, ಮುಂಬೈ ಇಂಡಿಯನ್ಸ್ ಕೇವಲ ಮುಂಬೈ ಇಂಡಿಯನ್ಸ್ ಅಲ್ಲ, ಅದು ಇಂಡಿಯನ್ ಟೀಮ್ ಥರ ಕಾಣುತ್ತೆ. ಆ ಒಂದು ಆರ್ಮಿಯನ್ನು ನೋಡಿದ್ರೆ ಆ ಥರ ಇದೆ. ಸೊ ಇದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಕೇವಲ 15 ರನ್ಗಳನ್ನು ಹೊಡಿತಾರೆ. 15 ರನ್ಗಳನ್ನು ಹೊಡೆದು ಫಿನಿಷನ್ನು ಮಾಡ್ತಾರೆ. ಇದೆಲ್ಲ ನಾವು ನೋಡೋದಾದರೆ ಮುಂಬೈ ವರ್ಸಸ್ KKR ಮ್ಯಾಚ್ ಏನೀಗಾಗಲೇ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೀತು. ನಾನು ಈಗಾಗಲೇ ಹೇಳಿದ್ದೆ, ವಾಂಖೇಡೆ ಸ್ಟೇಡಿಯಂ ಮುಖ್ಯವಾಗಿ ಬ್ಯಾಟಿಂಗ್ ಪಿಚ್ಚು. ಇದ್ರ ಜೊತೆಗೆ ನಾನು ಏನು ಈಗಾಗಲೇ ಮುಂಬೈ ಇಂಡಿಯನ್ಸ್ನಲ್ಲಿ ಮುಖ್ಯವಾಗಿ ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಏನು ಒಂದಿಷ್ಟು ಟೀಕೆಗಳು ಕೂಡ ಇದೆ. ಮೊದಲ ಪಂದ್ಯವನ್ನು ಯಾವುದೇ ಕಾರಣಕ್ಕೂ ಇವರು ಗೆಲ್ಲೋದಿಲ್ಲ, ಮತ್ತು ಏನೋ 200-220 ಸ್ಕೋರ್ಗಳು ಬಂದರೆ ಅದನ್ನು ಚೇಸ್ ಮಾಡೋದಕ್ಕೆ ಇವ್ರ ಕೈಲಿ ಆಗೋದಿಲ್ಲ ಅನ್ನುವಂತಹ ಸಾಕಷ್ಟು ವದಂತಿಗಳಾಗಿರ್ಬೋದು, ಸಾಕಷ್ಟು ಚಾಡಿಗಳನ್ನು ಕೂಡ ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಆದರೆ ಈ ಬಾರಿ ಮುಂಬೈ ಇಂಡಿಯನ್ಸ್ ಅವರು ಸಖತ್ತಾಗಿ ಕಮ್ಬ್ಯಾಕನ್ನು ಮಾಡಿದ್ದಾರೆ. ಯಾಕಂದರೆ ಈ ಹಿಂದಿನ ಇನ್ನಿಂಗ್ಸ್ಗಳಾಗಿರ್ಬೋದು, ಸೀಸನ್ಗಳನ್ನೆಲ್ಲ ನಾವು ನೋಡಿದಾಗ ಮುಂಬೈ ಇಂಡಿಯನ್ಸರು
ಮೊದಲ ಒಂದು 4-5 ಮ್ಯಾಚ್ಗಳನ್ನು ಕಂಟಿನ್ಯೂಸ್ ಆಗಿ ಸೋಲ್ಕೊಂಡೇ ಬರ್ತಾ ಇದ್ರು. ಅದರಲ್ಲಂತೂ ಮೊದಲನೇ ಮ್ಯಾಚನ್ನು ಖಂಡಿತವಾಗ್ಲೂ ಸೋಲ್ತಾ ಇದ್ರು. 12 ವರ್ಷಗಳಾಯಿತು ಮೊದಲನೇ ಮ್ಯಾಚನ್ನು ಗೆದ್ದು. ಈ ಬಾರಿ ಅಂದರೆ KKR ವಿರುದ್ಧವಾಗಿ ಯಾವಾಗ ಮುಂಬೈ ಇಂಡಿಯನ್ಸ್ ನಿನ್ನೆ ಆಡಿದೆ, ಮೊದಲ ಪಂದ್ಯವನ್ನು ಈ ಬಾರಿ ಗೆದ್ದಿದೆ. ಈ 12ರಿಂದ 13 ಸೀಸನ್ಗಳಲ್ಲಿ ಒಂದು ಬಾರಿ ಸಹಿತ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದಿಲ್ಲ. ಸೊ ಮುಂಬೈ ಇಂಡಿಯನ್ಸ್ ಒಂದು ಒಳ್ಳೆಯ ರೀತಿಯಲ್ಲಿ ಕಂಬ್ಯಾಕನ್ನು ಮಾಡಿದೆ. ಒಂದು ಕಡೆಯಿಂದ KKR ನೋಡೋದಾದರೆ KKR ಕೂಡ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಆಗಿತ್ತು. ಬಟ್ ಬಾಲಿಂಗ್ನಲ್ಲಿ ಸ್ವಲ್ಪ ವೀಕ್ ಆಯಿತು. ಬ್ಯಾಟಿಂಗ್ನಲ್ಲೂ ಕೂಡ ಇನ್ನೂ ಸ್ವಲ್ಪ ಬೇಕಾಗಿತ್ತು. ಅಜಿಂಕ್ಯ ರಹಾನೆಗೆ ಇನ್ನೂ ಸಾಥ್ ಕೊಡುವಂತಹ ಬ್ಯಾಟ್ಸ್ಮನ್ಸ್ ಬೇಕಾಗಿತ್ತು. ಬಾಲಿಂಗಲ್ಲಿ ಸ್ವಲ್ಪ ವೀಕ್ ಆಯಿತು. ಆದರೆ ನಿನ್ನೆ ಬೂಮ್ರಾ ಅವರು ಅಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ. ಈ ಮುಂಬೈ ಇಂಡಿಯನ್ಸ್ನಲ್ಲಿ ನಾವು ನೋಡೋದಾದರೆ ಮುಂಬೈ ಇಂಡಿಯನ್ಸ್ನಲ್ಲಿ ಬೂಮ್ರಾ ಅವರು ಅಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ. ಜೊತೆಗೆ ಶಾರ್ದುಲ್ ಠಾಕೂರ್ ಅವರು ಒಳ್ಳೆಯ ಬಾಲಿಂಗನ್ನು ಮಾಡ್ಕೊಂಡಿದ್ದಾರೆ ನಿನ್ನೆ ದಿನ. ಅಂದರೆ ಒಂದು ಕಡೆ ಸ್ಕೋರ್ ಕೊಟ್ಟರೂ ಕೂಡ ಅವರು ಸ್ಕೋರನ್ನು ಕೊಡ್ತಾರೆ, ಅದೇ ರೀತಿಯಾಗಿ ವಿಕೆಟ್ಗಳನ್ನು ಕೂಡ ತಗೊತಾರೆ. ನಿನ್ನೆ ನೀವು ನೋಡಿರ್ಬೋದು 3 ಒಳ್ಳೊಳ್ಳೆ ಮೇನ್ ಪ್ಲೇಯರ್ಗಳ ವಿಕೆಟ್ಗಳನ್ನು ತಗೊಳ್ತಾರೆ ಶಾರ್ದುಲ್ ಠಾಕೂರ್ ಅವರು. ಸೊ ಇದು ಮುಂಬೈ ವರ್ಸಸ್ KKR ಅವರು ನಿನ್ನೆ ದಿನ ಅತ್ಯುತ್ತಮವಾಗಿ ಆಟವನ್ನು ಆಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಅವರು ಸಖತ್ತಾಗಿ ಗೆಲುವನ್ನು ಸಾಧಿಸಿದ್ದಾರೆ, ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ. ಮೊದಲ ಬಾರಿಗೆ 12 ವರ್ಷಗಳ ನಂತರ ಮತ್ತೆ IPLನ ಮೊದಲ ಪಂದ್ಯವನ್ನು ಗೆದ್ದಿದ್ದಾರೆ.